ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಕೋ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ, ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್, ಕಿಚನ್ ಅಪ್ಲಯನ್ಸಸ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಳಿಯವರ ಯಾರನ್ನ ಕರೆಸ್ತಾ ಇದ್ದೀರಾ, ಏನು ವಿಶೇಷವಾದಂತ ಅಡಿಗೆನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ GFC ಖ್ಯಾತಿಯ ನಾಟಿ ಕೃಷ್ಣಪ್ಪ ಅವ್ರನ್ನ ಕರೆಸ್ತಾ ಇದೀವಿ. ಒಂದು ಅದ್ಭುತವಾದಂತ ಅಡಿಗೆನ ಮಾಡಿಸ್ತಾ ಇದೀವಿ. ಕೃಷ್ಣಪ್ಪನವರೇ, ನೀವೇನು ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ ಕೃಷ್ಣಪ್ಪ. ಹೇಳಿ ಸರ್. ನಿಮ್ಗೆ ಅವತ್ತು ಹೇಳಿದೀನಿ, ತಿರ್ಗಾ ಇವತ್ತು ಹೇಳ್ತಾ ಇದೀನಿ. ಖಂಡಿತವಾಗ್ಲೂ ನಿಮ್ಗೆ ಋಷಿಕೇಶ ಭೃಂಗ ಆಯಿಲ್ ಅವರು ಆಯಿಲ್ನ ಕೊಟ್ಟಿದ್ದಾರೆ. ಆ ಆಯಿಲ್ನ ಹಾಕೊಂಡ್ರೆ ಕೂದಲು ಬೆಳೆಯುತ್ತೆ. ಕೂದಲಿನ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಆ ಆಯಿಲ್ನ ಹಚ್ಕೋಬಹುದು. ಜೊತೆಗೆ ಹರ್ಬಲ್ ಶಾಂಪೂನೂ ಬೇರೆ ಕೊಡ್ತೀನಿ, ಅದನ್ನ ಹಚ್ಕೊಳ್ಳಿ, ಕೂದಲನ್ನ ಕಾಪಾಡ್ಕೊ. ಪರಿಣಾಮಕಾರಿ ಹೆಂಗಿರುತ್ತೆ ಅಂತ ನಿಮ್ ತಲೆಲೇ ನೋಡ್ಬೇಕು ನಾವು ಅದನ್ನ. ಓಕೆ, ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕೃಷ್ಣಪ್ಪನವ್ರು ಬಂದಿದ್ದಾರೆ. ಕೃಷ್ಣಪ್ಪನವರೇ, ಏನನ್ನ ಮಾಡ್ತಾ ಇದ್ದೀರಾ ಸರ್? ಇವತ್ತು ಒಂದು ಎಗ್ನಲ್ಲಿ ಎಗ್ ಮಸಾಲ ಮಾಡೋಣ ಅಂತ. ಎಗ್ನಲ್ಲಿ ಎಗ್ ಮಸಾಲ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಎಗ್ ಮಸಾಲ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಗರಂ ಮಸಾಲ, ಉಪ್ಪು, ಎಣ್ಣೆ. ಏನದು ಟೊಮೆಟೊ ಪ್ಯೂರಿನ? ಏನದು ಟೊಮೆಟೊ ಪ್ಯೂರಿ ಅಲ್ಲ, ಟೊಮೆಟೊನ ಚೆನ್ನಾಗಿ ಬಾಡಿಸ್ಬಿಟ್ಟಿದ್ವಿ ಎಣ್ಣೆಲಿ. ಇನ್ನು ಅದಕ್ಕೆ ಮೊಟ್ಟೆನ ಹಾಕ್ಬಿಟ್ಟು ಒಟ್ಟಿಗೆ ತಂದ್ಬಿಡ್ಬೇಕಾಗಿತ್ತು. ಹೆಂಗ್ ಸರ್? ಹಿಂಗ್ ಜನಕ್ಕೆ ಹೇಳೋದು ಬೇಡ ಸರ್, ನಮ್ಮ ಮಾಹಿತಿನ. ಅಂದ್ರೆ ಏನ್ ಮಾಡಿದಿರ ಅದನ್ನ? ಅದು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿದ್ರು ಅಷ್ಟೇ. ಫ್ರೈ ಮಾಡಿರೋಂತ ಟೊಮೆಟೊ. ಇವರು ಅಲ್ಲಿ ಡೈರೆಕ್ಟ್ ಫ್ರೈ ಮಾಡ್ಕೊಳ್ಳಿ. ಓಕೆ, ಇವ್ರು ಹೋಟೆಲ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಯಾರಿಗಾರ ಬೇಕು ಅಂದ್ರೆ ಪಟ್ ಅಂತ ಅಷ್ಟೇ. ಹಂಗಿಲ್ಲೂ ಓಕೆ. ಮದುವೆ ಮನೆಗಳಲ್ಲಿ ಹಚ್ಚಿ ಇದು ಬೀಗ್ರೂಟದಲ್ಲಿ ಮೇಲೆ ಇಡ್ತಾರೆ ಸ್ವಲ್ಪ. ಬೀಗ್ರೂಟದ ಮೇಲೆ ಸ್ವಲ್ಪ ಏನ್ ಇಡ್ತಾರೆ ಹೇಳಿ? ಎಲೆ ಮೇಲೆ ಸರ್, ಬೀಗ್ರೂಟದಲ್ಲಿ. ಅಂದ್ರೆ ಮೊಟ್ಟೆನ ಕುಯ್ಬಿಟ್ಟದ ಮೇಲೆ ಇಡ್ತಾರಲ್ಲ, ಅದೇನದು? ಅದೇ ಅದು. ಅದ್ರಲ್ಲಿ ಬ್ಯಾಚುಲರ್ ಹುಡುಗರೆಲ್ಲ ಇರ್ತಾರಲ್ಲ, ಅವ್ರು ಮಾಡ್ಕೋಬೋದು ಮನೇಲಿ ಆರಾಮಾಗಿ, ತುಂಬಾ ಈಸಿಯಾಗಿರ್ತದೆ. ಏನೇನು ಹೇಳ್ತಾರೆ ಒಂದು ಅರ್ಥ ಆಗ್ತಾ ಇಲ್ಲ. ಶುರು ಮಾಡೋಣ, ಆಮೇಲೆ ಅರ್ಥ ಆಗುತ್ತೆ. ಹೇಳಿ ಸರ್. ಓಕೆ, ಶುರು ಮಾಡುವ. ಒಂದು ಬಾಂಡ್ಲಿ ಕೊಟ್ಬಿಡಿ. ಫಸ್ಟ್ ಬಾಂಡ್ಲಿ ಕೊಟ್ಬಿಡ್ತೀನಿ. ಫ್ರೈ ಇಟ್ಬಿಡಿ ಡೈರೆಕ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ ಕೃಷ್ಣಪ್ಪನವ್ರೆ? ಸರ್, ಇದು ಬಿಳಿಯನ್ನಲ್ಲೂ ಚೆನ್ನಾಗಿರುತ್ತೆ. ಅದೇ ಕಾಂಬಿನೇಷನ್ ಅದಕ್ಕೆ. ಬಿಳಿಯನ್ನ ಪಟಾಪಟ್ ಏನು ಅಡುಗೆ ಇಲ್ಲ ಅಂದ್ರೆ 4 ಮೊಟ್ಟೆ ತಂದ್ಬಿಟ್ಟು ಮಾಡ್ಕೊಂಡ್ಬಿಟ್ರೆ ಮೊಟ್ಟೆ ಮಸಾಲ 10 ತುಂಬಾ ಟೇಸ್ಟ್ ಇರ್ತದೆ. ಹಂಗಂತೀರಾ? ನೀವು ಹೋಟ್ಲಲ್ಲಿ ಸಿಗುತ್ತೇನಪ್ಪ ಇದು? ಇದು ಸರ್, ಅವಾಗ ಮಾಡ್ತಾನೆ ಇರ್ತೀನಿ. ಯಾರಿಗಾರ ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತಾರೆ. 2 ಜೀರಿಗೆ ಹಾಕೊಳ್ಳೋಣ. ಹಾಕಿ ಸರ್. ನಾಟಿ ಶೈಲಿಯ ಮೊಟ್ಟೆ ಮಸಾಲ. ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ. ಹಾಕಿ ಸರ್. ಓಕೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಲಿ. ಹಾಕಿ. ಫಸ್ಟು ಈರುಳ್ಳಿಗೆ ಮುಂಚೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಓಕೆ ಸರ್. ಇದ್ರದ್ದು ಅದೇ ಸ್ಪೆಷಲ್ ಇದು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ, ಅದರಿಂದಕ್ಕೆ ಸ್ವಲ್ಪ ಶುಂಠಿ ಇರಲಿ ಅನ್ನೋದು ನಮ್ಮ ನಾಟಿ ಕೃಷ್ಣಪ್ಪನವರ ಗಾದೆ ಮಾತು. ಇದನ್ನ ತುಂಬಾ ಜನ ಲೈಕ್ ಮಾಡೋದು ಸರ್. ಹೌದಾ? ಯಾಕಂದ್ರೆ ಸಡನ್ಲಿ ಆಗಂತ ಕೆಲಸ. ಬೇಗ ಆಗುತ್ತೆ, ಬೇಗ ಆಗುತ್ತೆ. ಸಾರು ಕಡಿಮೆ ಬಿದ್ದಾಗ, ಸಾರು ಚೆನ್ನಾಗಿಲ್ಲ ಅಂದಾಗ, ಹೊಸ ರುಚಿ ಬೇಕು ಅಂದಾಗ, ಪಲ್ಯದ ಜೊತೆಗೆ ತಿನ್ನಕ್ ಆಗಿಲ್ಲ ಅಂದಾಗ ಇದು ಪಟಾಪಟ್ ಸೂಪರ್ ಸೂಪರ್. ಡನ್ ಸರ್, ಡನ್ ಸರ್, ಡನ್ ಸರ್, ಡನ್ ಸರ್. ನೆಕ್ಸ್ಟ್ ಹಾಕೊಂಬಿಡಿ. ಹಾಕೊಂಬಿಡಿ. ಹಸಿಮೆಣಸಿಗೆ ಹಾಕೊಳ್ಳೋಣ ಖಾರಕ್ಕೆ. ಓಕೆ ಸರ್. ಓಕೆ ಸರ್, ಸ್ವಲ್ಪ ಶುಂಠಿ ಹಾಕೊಳ್ಳೋಣ. ಹಾಕಿ ಸರ್. ಈಗ ಇದೆಲ್ಲ ಆದ್ಮೇಲೆ ಈರುಳ್ಳಿ ಹಾಕಬೇಕು. ಹಾಕಿ ಸರ್. ಓಕೆ, ಒಳ್ಳೆ ಫ್ರೈ ಆಗಿದೆ. ಆಗಿದೆ. ಸ್ವಲ್ಪ ಈರುಳ್ಳಿ ಎಲ್ಲ ನೋಡಿ, ಬೆಳ್ಳುಳ್ಳಿ ಎಲ್ಲ ಅದ್ಭುತವಾಗಿ ಸ್ವಲ್ಪ ಈರುಳ್ಳಿ ಫ್ರೈ ಆಗ್ಬಿಟ್ರೆ ಆಗೋಯ್ತು. ಓಕೆ ಸರ್. ಓಕೆ, ಪಟಾಪಟ್ ಅಂತ ಮಾಡ್ಕೊಳ್ಳೋರಿಗೆ ಇದು. ಓಕೆ. ಒಂದ್ ಕಡೆ ಮೊಟ್ಟೆ ಬೇಯಿಸಕ್ ಇಟ್ಬಿಡ್ರಿ. ಬೇಯಿಸಕ್ ಇಡ್ಬೇಕಾ? ನಾವು ಬೇಯಿಸಿದೀವಿ, ಮಾಡ್ಕೊಳ್ಳೋರ್ನ ಹೇಳ್ತಾ ಇದ್ದೀನಿ. ಕೃಷ್ಣಪ್ಪ, ನೀವು ಹೇಳೋದು ಒಳ್ಳೆ ಡೋಸ್ ಕೊಡ್ತೀರಾ ನಮಗೆ. ತೋರಿಸಿ, ಬೇಯಿಸ್ಕೊಂಡ್ ಬಂದಿದ್ದೀರಾ, ಅದು ನೋಡ್ಬಿಡ್ತೀನಿ ಒಂದ್ಸರಿ. ಒಂದು ಸರ್, ಬಾಯ್ಲ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ವಿ. ಬಾಯ್ಲಾಗಿದೆ. ಇದು ಅದಾಗಿದೆ ಸರ್, ಎಲ್ಲ ಆಗಿದೆ. ಬಾಯ್ಲಾಗಿದೆ. ಬೇಯಿಸಕ್ ಇಟ್ಬಿಟ್ಟು ಪಟಾಪಟ್ ಮಾಡ್ಕೊಂಡ್ರೆ ಆಗೋಯ್ತು. ಏನು ಯೆಲ್ಲೋ ಕಲರ್ ಬಂದ್ಬಿಟ್ಟಿದೆ ಸರ್? ನಿಮ್ಗೋಸ್ಕರ ನಾಟಿ ಮೊಟ್ಟೆ ತಂದಿರ ಸರ್. ರಿಯಲಿ ರೀ ಕೃಷ್ಣಪ್ಪ, ಇಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತೀರಾ, ಇದು ಯೆಲ್ಲೋ ಕಲರ್ ಹಾಕಿರೋದು ಟೀಲ್ ಹಾಕಿರೋದು ಅಂತ ಗೊತ್ತಾಗಲ್ವೇನ್ರಿ ಸರ್? ಏನ್ ಸರ್, ನನ್ನ ಮೇಲೆ ನಂಬಿಕೆ ಇಲ್ಲ ನಿಮಗೆ. ಇದು ನಾಟಿ ಮೊಟ್ಟೆನಾ? ನಾಟಿ ಕೃಷ್ಣಪ್ಪ ಅಲ್ವರ? ಹಂಗಂತೀರಾ? ತಿನ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀನಿ ಬಿಡಿ. ತಿಂದ್ಮೇಲೆ ಹೇಳಿ ನೀವು. ನಾಟಿ ಮೊಟ್ಟೆ ಬರಲ್ಲ ರೀ ಸರ್, ತರಿಸ್ತೀವಿ ನಾವು, ಖಂಡಿತೀವಿ ಸರ್. ಆಯ್ತು ಸರ್, ಇದಾಗಿದೆ. ಆಗಿದೆಯಾ? ಈಗ
ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ. ಹಾಕೊಳ್ಳಿ. ಸರಿ ಆಯಿತು. ಟೊಮೊಟೊ ಹಾಕೊಳ್ಳೋಣ. ಹಾಕಿ ಸರ್. ಇದು ನೋಡಿ ಅದೇನದು ಒಂದ್ಸರಿ ಎಕ್ಸ್ಪ್ಲೈನ್ ಮಾಡಿ. ನನಗೆ ಹಾಕೋದಕ್ಕಿಂತ ಮೊದಲು ಹಾಕ್ಬೇಡಿ, ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ ಏನದು. ಟೊಮೊಟೊನ ಹಾಂ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಲೇಟ್ ಆಗ್ತದೆ ಅನ್ನೋಕ್ಕೋಸ್ಕರ. ಟೊಮೊಟೊನ ಚೆನ್ನಾಗಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿರೋಂಥ ಟೊಮೆಟೊ ಅಷ್ಟೇ. ಅಷ್ಟೇ. ಓಕೆ, ಎಣ್ಣೆ ಹಾಕಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಚೆನ್ನಾಗಿ ಬಾಡಿಸ್ಕೋಬೇಕು ಅದನ್ನ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ಕೆಲಸ ಬೇಗ ಆಗುತ್ತೆ ಅಂತ ಅಷ್ಟೇನೆ. ಇದ್ರೊಳಗೆ ಬೇರೆ ಏನು ಸ್ಪೆಷಲ್ ಎಲ್ಲ ಏನೂ ಇಲ್ಲ, ಬರೀ ಟೊಮೆಟೊ. ಬರೀ ಟೊಮೊಟೊ ಅಷ್ಟೇ ಅದು. ಓಕೆ, ಈ ಮೊಟ್ಟೆ ಹಿಂಗೆ ಹಾಕದ ಕಟ್ ಮಾಡಾಕ್ತೀರಾ? ಕಟ್ ಮಾಡಾಕ್ಬೇಕು ಸರ್. ಹೌದಾ? ಬಾಣಲಿ ಉಯ್ದ್ಬಿಟ್ಟು ಇದರಲ್ಲಿ ಅದ್ಮೇಲೆ ಕಟ್ ಮಾಡಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ JFC ಅವರ ಗರಂ ಮಸಾಲ ಹಾಕ್ತಾ ಇದೀವಿ. ಈ ಎಗ್ ಮಸಾಲಕ್ಕೆ ಈ JFC ಗರಂ ಮಸಾಲ JFC ಅವರ ಕೃಷ್ಣಪ್ಪನವರ ಸಂಶೋಧನೆಯಿಂದ ಬಂದಂತ ಗರಂ ಮಸಾಲ. 13 ಬಗೆಯ ಪದಾರ್ಥಗಳನ್ನ ಹಾಕಿ ಮಾಡಿದ್ದಾರೆ. ಜಾಪತ್ರೆ, ಜಾಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಜೊತೆಗೆ ಅನಾನಸು, ಬಿರಿಯಾನಿ ಎಲೆ, 3 ಥರ ಮೆಣಸಿನ್ಕಾಯಿಗಳನ್ನು ಹಾಕಿ ಮಾಡಿರ್ತಕ್ಕಂಥ ಗರಂ ಮಸಾಲ. ಇದನ್ನ 1 kgಗೆ ಇವ್ರ ಗರಂ ಮಸಾಲ ಒಂದೇ 1 ಸ್ಪೂನ್ ಹಾಕಿದ್ರೆ ಸಾಕು, ಅದ್ಭುತವಾದಂಥ ಪರಿಮಳ ಮತ್ತು ರುಚಿನ ಕೊಡುತ್ತೆ. ಇನ್ನೇನು ಹಾಕೋಬೇಕು? ಅಷ್ಟೇ ಸರ್, ಆಯಿತು. ಮಸಾಲ ರೆಡಿನೇ. ಅಷ್ಟೇ. ಟೊಮೆಟೊ ಗೊಜ್ಜು ಥರ ಆಗಿದೆ, ಟೊಮೆಟೊ ಗೊಜ್ಜೆ ಅನ್ಕೋಬೋದು. ಆದರೆ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ದೀವಿ, ಶುಂಠಿ ಹಾಕಿದ್ದೀವಿ, ಎಕ್ಸ್ಟ್ರಾ ಫ್ಲೇವರ್ನ ಕೊಡೋಕ್ಕೆ ಅಲ್ವಾ ಕೃಷ್ಣಪ್ಪ? ಅದ್ರ ಮೇಲೆ ಗರಂ ಮಸಾಲ ಹಾಕಿರೋದು ಎಕ್ಸ್ಟ್ರಾಡಿನರಿ ಸ್ಪೆಷಲ್ ಆಗಿ ಒಂದು ಟೇಸ್ಟನ್ನು ಕೊಡುತ್ತೆ. ಸಾಲ್ಟ್ ಹಾಕೊಳ್ಳೋದು ಸ್ವಲ್ಪ ಹಾಕಿ ಸರ್. ಕೊಡಿ ಸ್ವಲ್ಪ ಬಿಡಿ ಸರ್. ಒಳ್ಳೆ ಒಂದು ಎಗ್ ಮಸಾಲ ತಯಾರು ಮಾಡಿ ಕೊಡ್ತಾ ಇದ್ದಾರೆ. ಒಂದು ಬೇರೆ ಬೇರೆ ಥರ ಎಗ್ ಮಸಾಲ ಮಾಡ್ಕೊಳ್ತಾರೆ. ಅದು ಒಂದೊಂದೊಂದೊಂದು. ಇದು ನಾಟಿ ಶೈಲಿಯ ಈಸಿಯಾಗಿ ಮಾಡ್ಕೊಳ್ಳೋಂಥದ್ದು ಎಗ್ ಮಸಾಲ ಅಷ್ಟೇ. ಆಯ್ತು ಸರ್, ರೆಡಿ ಸರ್. ಇದನ್ನೇನು ಮಾಡೋದು? ಇದನ್ನ ಬೋಲ್ಗೆ ಹಾಕೊಂಡಾದ್ಮೇಲೆ ಕಟ್ ಮಾಡಿ ಹಾಕ್ತೀನಿ, ಪೀಸ್ ಇಡ್ತೀನಿ. ಓಕೆ, ಏನು ಬೇಕಿವ ನಿಮಗೆ? ಈಗ ಆ ಥರದ್ದು ಬೋಲ್ ಇದನ್ನ ಆಫ್ ಮಾಡೋಣ. ಅಷ್ಟೇ, ಆಯ್ತು. ಓಹೋ, ನಿಧಾನ ನಿಧಾನ ಕೃಷ್ಣಪ್ಪ. ಇಲ್ಲ ಸರ್, ಏನಿಲ್ಲ. ಏನು ಮಾಡ್ತೀರಾ ಅದಕ್ಕೆ? ನೋಡಿ ಸರ್, ಮಾಡ್ತಾ ಇರ್ತೀನಿ. ಮಾಡಿ ಮಾಡಿ. ಓ ಓ ಓ ಓ ಓ ಎಗ್ ಮಸಾಲ ಮಸಾಲೆ ಕಾಣ್ತಲ್ವಲ್ಲ ಕೃಷ್ಣಪ್ಪ? ಹುಡುಕ್ತಾ ಇದ್ದೀನಿ ನಾನು. ಸರ್, ನೀವು ಅದು ತಿನ್ನುವಾಗ ಸಿಗುತ್ತೆ ನಿಮ್ಮ ಕೈಗೆ. ಓಕೆ, ಎಗ್ ಮಸಾಲ ಜಾಸ್ತಿ ಇದೆ ಅಂತೇಳಿ ಕೃಷ್ಣಪ್ಪ ಇನ್ನೊಂದು 3 ಮೊಟ್ಟೆ ಇಟ್ಕೊಂಡಿದ್ದಾರೆ. ಸರ್, ಮಸಾಲ ಜಾಸ್ತಿ ಇದೆ, ಈ 3 ಮೊಟ್ಟೆನೂ ಕಟ್ ಮಾಡಿ ಹಾಕೊಳ್ಳಿ ಅಂತ. ನೋ ಪ್ರಾಬ್ಲಮ್. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ಎಗ್ ಮಸಾಲ ನಮ್ಮ JFC ಖ್ಯಾತಿಯ ಕೃಷ್ಣಪ್ಪ ಅವ್ರು ಮಾಡಿರುವಂಥದ್ದು ಅದ್ಭುತವಾಗಿರುತ್ತೆ. ಅದ್ಭುತವಾಗಿ ಮಾಡಿರ್ತಾರೆ, ಅವರ ಕೈ ರುಚಿನೇ ಬೇರೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಎಗ್ ಮಸಾಲ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ, ಈರುಳ್ಳಿ ಹಾಕಿ ಹುರಿದು ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ಉಪ್ಪು ಹಾಕಿ ಬಾಡಿಸಿ ಬೇಯಿಸಿದ ಮೊಟ್ಟೆಯನ್ನು ಕಟ್ ಮಾಡಿ ಹಾಕಿದರೆ ಎಗ್ ಮಸಾಲ ಪರೋಟಾದೊಂದಿಗೆ ಸವಿಯಲು ಸಿದ್ಧ. ಓಕೆ ಕೃಷ್ಣಪ್ಪ ಅವರೇ, ಹೇಳಿ ಸರ್. ಎಗ್ ಮಸಾಲ ತಿನ್ನೋದಾ? ಸರ್, ಇದು ಚಪಾತಿಗೆ, ಪೂರಿಗೆ, ಪರೋಟಾಗೆ, ಪೂರಿ, ರೈಸ್ಗೂ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡ್ಬಿಟ್ಟಾಗಿದ್ರೆ ನೋಡಿ ಸರ್, ಹಿಂಗೆ ಹಾಕೋಬೇಕಲ್ಲ? ಹಂಗೆ ಹಾಕಬೇಕು. ಊಟ ಹಂಗೆ ನೆಚ್ಚಿನ ಹೊಡಿತಾ ಇದ್ರೆ ಎಗ್ ಚೆನ್ನಾಗಿದೆ ಅಂತೀರಾ? ಟೇಸ್ಟ್ ಮಾಡ್ಬಿಡೋದಾ? ಖಂಡಿತ. ನೋಡಿ, ನೀವು ಗೊತ್ತಾಗುತ್ತೆ. ಪಟಾಪಟ್ ಅಂತ ಮಾಡ್ಕೊಳ್ಳೋವು ಜನಕ್ಕೆ ಸುಲಭವಾಗಿದೆ. ಸರಿ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ನಾವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿದೆ. ಎಗ್ ಮಸಾಲ ಜಾಸ್ತಿ ಇದೆ ಕೆಳಗಡೆ.
ಒಂದು ಅರ್ಧ ಎಗ್ನ ಜೊತೆಗೆ ಒಂದ್ಸರಿ ಹಿಂಗೆ ತಗೊಂಡು ಹಿಂಗೆ ಉಲ್ಟಾ ಹಾಕೋಬೇಕು. ಅಷ್ಟು ಮಸಾಲ ಸಿಗುತ್ತೆ, ಅರ್ಧ ಮೊಟ್ಟೆ ಸಿಗುತ್ತೆ, ಅದ್ರ ಜೊತೆಗೆ ಒಂದು ಪರೋಟ ಈ ಥರ ಸಿಕ್ಬಿಟ್ರೆ ಅದ್ಭುತವಾಗಿರೋ ಊಟ. ಮಧ್ಯಾಹ್ನನೇ ಈ ಥರ ತಿನ್ನಬೇಕು. ಒಳ್ಳೆ ಪರೋಟ ತಿಂದರೆ ಸಾಯಂಕಾಲ ತನಕ ಸಸ್ಟೈನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಸರ್, ತುಂಬ ಅದ್ಭುತವಾಗಿದೆ. ಇನ್ನೊಂದ್ಸರಿ ತಿನ್ಬಿಡ್ತೀನಿ ತಳಿ ಸರ್. ಏನು ಹಂಗೆ ನೋಡ್ತಾ ಇದ್ದೀನಿ? ಏನು ಹೇಳಿಲ್ವಲ್ಲ ನನಗೆ, ತಾಳಿ ಇಂದಾದ್ಮೇಲೆ ಹೇಳಿ. ನಿಮ್ಮ ಸವಿರುಚಿಯನ್ನು ನಾವು ಕಣ್ಣಾರ ನೋಡಬೇಕು. ಎಷ್ಟೋ ಜನ ಅದೇ ಹೇಳ ಸರ್, ನೀವು ತಿನ್ನುವ ಹೇಳುವ ಸ್ಟೈಲ್ ಇದೆಯಲ್ಲ, ಎಷ್ಟೋ ಜನ ಮರಳಾಗೋಗಿದ್ದಾರೆ. ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ರಿ. ಈ ಅದು ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಕೃಷ್ಣಪ್ಪ. Thank you, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ, ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೇಡಮ್ ನಮಸ್ಕಾರ, ತಮ್ಮ ಹೆಸರು? ರಾಜಲಕ್ಷ್ಮಿ ಅಂತ. ರಾಜಲಕ್ಷ್ಮಿ ಅವರೇ, ಎಲ್ಲಿಂದ? ಬನಶಂಕರಿಯಿಂದ. ಏನ್ ಮಾಡ್ಕೊಂಡಿದ್ದೀರಾ ಮೇಡಮ್? ಹೌಸ್ ವೈಫ್. ಯಜಮಾನ್ರು ಏನ್ ಮಾಡ್ತಾರೆ? ಅವರು ಗ್ರಂಥಿಗೆ ಅಂಗಡಿ. ಎಲ್ಲಿ? ಬಿಡಿಎ ಕಾಂಪ್ಲೆಕ್ಸ್ ಅಲ್ಲಿ ಗ್ರಂಥಿಗೆ ಅಂಗಡಿ. ಓಕೆ, ಗ್ರಂಥಿಗೆ ಅಂಗಡಿ ಇಟ್ಕೊಂಡಿದ್ದೀರಾ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಎಷ್ಟು ಜನ ಮಕ್ಕಳು ರಾಜಲಕ್ಷ್ಮಿ ಅವ್ರಿಗೆ? ಇಬ್ರು. ಮಗ 10th ಸ್ಟ್ಯಾಂಡರ್ಡ್, ಮಗಳು 6th. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಾನು ಟ್ಯಾಮ್ರಿನ್ ಚಿಕನ್ ಅಂತ. ಟ್ಯಾಮ್ರಿನ್ ಚಿಕನ್, ಹುಣಸೆಹಣ್ಣಿನ ಚಿಕನ್? ಹೌದು. ಯಾವೂರವ್ರು ನೀವು? ಬೆಂಗಳೂರೇ. ಬೆಂಗಳೂರವ್ರೇನಾ? ಓಕೆ ಓಕೆ, ಹುಣಸೆಹಣ್ಣಿನ ಚಿಕನ್, ಟ್ಯಾಮ್ರಿನ್ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಟ್ಯಾಮರಿನ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಹುಣಸೆ ಹಣ್ಣು, ಒಣಮೆಣಸಿನಕಾಯಿ, ಧನಿಯಾ, ಮೆಂತ್ಯ, ಕರಿಬೇವು, ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ, ಉಪ್ಪು, ಎಣ್ಣೆ. ಇಷ್ಟಿರ ಸಾಕಾ? ಟ್ಯಾಮ್ರಿನ್ ಚಿಕನ್ ಮಾಡ್ಬೋದಾ? ಯಾರಿಗಿಷ್ಟ ನಿಮ್ಮಲ್ಲಿ ರಾಜಲಕ್ಷ್ಮಿ ಅವರೇ ಇದು? ನನ್ನ ಮಗಳಿಗೆ ತುಂಬಾ ಇಷ್ಟ. ಮಗಳಿಗೋಸ್ಕರನಾ? ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮಗೆ? ಫಸ್ಟ್ ಬಾಣಲಿ. ಏನಕ್ಕೆ ಅದನ್ನೇ ಮಾಡ್ಬಿಡ್ತೀರಾ? ಇಲ್ಲ, ಉರ್ಕೊಳಕ್ಕ? ಉರಿಯೋದು ಬೇರೆ, ಮತ್ತೆ ಬೇರೆ ಒಂದು ಕೊಡ್ತೀನಿ ಡೋಂಟ್ ವರಿ. ಚಿಕನ್ ಹುರ್ಕೊಳ್ಳಿ, ಏನ್ ಬೇಕೋ ಹುರ್ಕೊಳ್ಳಿ. ಎಣ್ಣೆ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕ್ಲಾ? ಹಾಕಿ. ಮೆಣಸಿನಕಾಯಿ, ಚೂರು ಧನಿಯಾ, ಓಕೆ, ಸ್ವಲ್ಪ ಮೆಂತ್ಯ, ಚೂರು ಧನಿಯಾ, ಸ್ವಲ್ಪ ಮೆಂತ್ಯ, ಒಂದು 4-5 ಮೆಣಸಿನಕಾಯಿ ಖಾರದ್ದು ಮತ್ತೆ ಬ್ಯಾಡಗಿದು, ಕರ್ಬೇವಿನ ಸೊಪ್ಪು. ಇಷ್ಟು ಫಸ್ಟ್ ಹುರ್ಕೋಬೇಕು. ಹುರ್ಕೊಳ್ಳಿ. ಏನೇನು ಮಾಡ್ತೀರಾ ಗ್ರಂಥಿಗೆ ಅಂಗಡಿನಲ್ಲಿ? ಎಲ್ಲ ಮಾಡ್ತೀರಾ? ಪೂಜಾ ಸಾಮಾನು ಎಲ್ಲ ಫುಲ್ ಇರುತ್ತೆ, ಮತ್ತೆ ಔಷಧಿಗಳು ಕೆಲವೊಂದು ಮೆಡಿಸಿನ್ಸ್ ಇರುತ್ತೆ. ಓಕೆ ಮೇಡಮ್, ಓಕೆ. ಏನಿಷ್ಟ ಯಜಮಾನ್ರಿಗೆ ರಾಜಲಕ್ಷ್ಮಿ ಮಾಡೋದು? ಅವರು ಏನು ಇಷ್ಟ ಅಂತ ಹೇಳಲ್ಲ, ಮಾಡಿದ್ರೆಲ್ಲ ತಿಂತಾರೆ. ಎಷ್ಟು ವರ್ಷ ಮದುವೆ ಆಗಿ? ಆಯ್ತು, 16 ವರ್ಷ ಆಯ್ತು. 16 ವರ್ಷದಿಂದ ಇನ್ನ ಅವ್ರು ಇಷ್ಟ ಹೇಳಿಲ್ವಾ? ಏನು ಹೆಸರು? ಚಂದ್ರಪ್ರಸಾದ್. ಬಂದಿದ್ದಾರಾ? ಬಂದಿಲ್ಲ. ಚಂದ್ರಪ್ರಸಾದ್ ಅವರೇ, ಏನ್ ಸರ್ 16 ವರ್ಷ ಆಗಿದೆ ಮದುವೆ ಆಗಿ, ರಾಜಲಕ್ಷ್ಮಿ ಅವ್ರು ಏನು ಇಷ್ಟಪಟ್ಟು ಮಾಡ್ತಾರೆ ಅಂತ ಹೇಳಿಲ್ವಲ್ಲ ನೀವು? ಆದ್ರೂ ಮಾಡಿದ್ದಿಲ್ಲ ತಿಂತೀರಂತೆ. ಇದೇ ಪ್ರಾಬ್ಲಮ್. ನಾಳೆ ಖಂಡಿತವಾಗ್ಲೂ ಹೇಳ್ಬಿಡಿ ಏನು ಇಷ್ಟ ಅವ್ರು ಮಾಡೋದು ಅಂತ. ಥ್ಯಾಂಕ್ ಯು ಸರ್. ನೀವು ಹೋಗ್ತೀರಾ ಅಂಗಡಿಗೆ? ಏನಿಲ್ಲ, ನಾನು ಹಬ್ಬಗಳಲ್ಲಿ ಮಾತ್ರ ಬಿಸಿ ಇದ್ದಾಗ ಕಟ್ಕೊಡಕ್ಕೆ, ದುಡ್ಡು ಎಣಿಸ್ಕೊಳಕ್ಕೆ ಅಷ್ಟೇ. ಬೇರೆ ಟೈಮಲ್ಲಿ ನಮ್ಮ ಅತ್ತೆ ಇರ್ತಾರೆ. ಹೌದೇನು? ನಮ್ಮ ಅತ್ತೆ, ನಮ್ಮ ಜಾಯಿಂಟ್ ಫ್ಯಾಮಿಲಿ. ಹೌದೇನು? ನಮ್ಮ ಯಜಮಾನ್ರು ಮತ್ತೆ ಒಬ್ಬ ಹುಡ್ಗ ಇದ್ದಾರೆ. ನಿಮ್ಮ ಅತ್ತೇನು ಕ್ಯಾಶಿಯರ್ ಮೇಲೆ ಕುತ್ಕೊಳ್ಳೋದಿರ್ಬೇಕು ಅಲ್ವಾ? ಏನು ನಿಮ್ಮ ಅತ್ತೆಯವ್ರ ಹೆಸರು? ಅವರು ಲಕ್ಷ್ಮಮ್ಮ. ಲಕ್ಷ್ಮಮ್ಮ. ಸಾಕಿದ ಸಾಕಾ? ದಾರ್ಲಿ ಚಿಕನ್ ಏನ್ ಬೇಕು? ಒಂದು ಕಡಾಯಿ. ಕುಕ್ಕರ್ನ ಕೂಗಿಸ್ಕೋಬೇಕಾ? ಇಲ್ಲ. ಏನ್ ಬೇಕಾಗಿಲ್ವಾ? ಇದ್ರೊಳಗೆ ಮಾಡ್ಕೋಬೋದಾ? ಇಡಿ. ಸ್ವಲ್ಪ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆರಾಮ ಮಾಡಿ, ನೋ ಟೆನ್ಷನ್. ತಿನ್ನೋದು ನಾನು ಒಬ್ಬನೇ, ಯಾಕೆ ಬರಿ ಮಾಡ್ತೀರಾ? ಎಷ್ಟೊಂದು 4 kg ಚಿಕನ್ ಇದೆಯಾ? ನಿಮ್ಮ ಅಮ್ಮನ ಮನೆ ಇರೋದಲ್ಲ ರಾಜಲಕ್ಷ್ಮಿ ಅವರೇ? ಎಲ್ಲ ಬೆಂಗಳೂರಲ್ಲೇ. ಎಲ್ಲಿ? ನಾಗಶೆಟ್ಟಹಳ್ಳಿ, ಬೇಕ್ರಿ ಸರ್ಕಲ್, ಸಂಜಯ್ ನಾಗಶೆಟ್ಟಹಳ್ಳಿ ಹತ್ರನಾ? ಉಪ್ಪು ಹಾಕ್ತಾ ಇದ್ದೀರಾ? ಉಪ್ಪು, ಎಣ್ಣೆ, ಮತ್ತೆ ಅರ್ಶಿನ ಬೇಕಾ? ಅರ್ಶಿನ ಹುಡುಕರ ಸಿಗಲ್ಲ, ನಮ್ಮ ಕೈಲಿ ಮಾತ್ರ ಸಿಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅರ್ಶಿನ ಪುಡಿಯನ್ನು ಉಪಯೋಗಿಸ್ತಾ ಇದೀವಿ. ರವಿ ಅವರ ಅರ್ಶಿನ ಪುಡಿಯನ್ನು ಉಪಯೋಗಿಸ್ತಾ ಇದೀವಿ. ಆಮೇಲೆ ಇನ್ನೇನು ಬೇಕು? ಮಿಕ್ಸಿ ಮಾಡ್ತಾರೆ. ಇದು ಬೇಯ್ತಾ ಇರಲ್ಲ? ಬೇಯ್ತಾ ಇರಲಿ. ಯಾರು ಹೇಳ್ಕೊಡಿ ಚಿಕನ್ ನಿಮ್ಗಿದು ರಾಜಲಕ್ಷ್ಮಿ ಅವರೇ? ಇದು ನಮ್ಮ ಅಮ್ಮನ ಮನೆ ಹತ್ರ ಒಬ್ರಿದ್ರು. ಓಕೆ, ನಿಮ್ಮಲ್ಲಿ ಮಾಡ್ತೀರಾ ತಾನೆ ಚಿಕನ್ನ? ಹಾ, ಮಾಡ್ತೀವಿ. ಸಂಡೇಸ್ ಮಾಡಬೇಕು ಮಕ್ಕಳಿಗೆ. ಹೌದೇನು? ತನಗಾಗಿದೆ. ನೀರಾ? ಓಕೆ.
ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ರಾಜಲಕ್ಷ್ಮಿ ಅವರೇ? ಒಗ್ಗರಣೆ ಡಬ್ಬಿ ಸೀರಿಯಲ್ ಫ್ರೀ ಅಂದ್ರೆ ತುಂಬಾ ಫ್ರೀ ಏನಿರಲ್ಲ ಮನೇಲಿ ಜನ ಇರೋದ್ರಿಂದ. ಹೌದಾ? ಜಾಯಿಂಟ್ ಫ್ಯಾಮಿಲಿ ಮಲ್ಲಿರೋದ ಜಾಯಿಂಟ್ ಫ್ಯಾಮಿಲಿನಾ? ಓಕೆ, ಹಾಕ್ಬೋದಾ? 1 ಗಂಟೆ ಮೇಲೆ ಫ್ರೀ ಆಗ್ತೀವಿ, ಆಗ ಪ್ರೋಗ್ರಾಮ್ ಇರತ್ತೆ ನೋಡೋದು, ಸ್ವಲ್ಪ ಹೊತ್ತು ಮಲ್ಗೋದು, ಮತ್ತೆ ಮಕ್ಕಳು ಬರ್ತಾರೆ. ಓಕೆ ಓಕೆ ಓಕೆ. ಯಜಮಾನರು ಮನೆಗೆ ಊಟಕ್ಕೆ ಬರ್ತಾರ ದಿನ? ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರೋದು. ಮಧ್ಯಾಹ್ನ ಮನೆಗೆ ಬಂದು ಪಾಚ್ಕೊಂಡು ಆಮೇಲೆ ಹೋಗೋದಾ? ಇನ್ನೊಂದು ಮಸಾಲೆಗೆ ಕಾಯಿ ತುರಿ. 2 ಥರ ಮಸಾಲಾನಾ? ಕಾಯಿ ತುರಿ ಆಮೇಲೆ ಸ್ವಲ್ಪ ಬೇಯ್ತಾ ಇರಲಿ. ಬೇಲಿ 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 ಏನು ಪರವಾಗಿಲ್ಲ. ಕಾಯಿ ತುರಿ, ಬೆಳ್ಳುಳ್ಳಿ, ಕಾಯಿ ತುರಿ ಆಮೇಲೆ ಶುಂಠಿ. ಬೆಳ್ಳುಳ್ಳಿ, ಕಾಯಿ ತುರಿ, ಶುಂಠಿ. ಈ ಟ್ಯಾಮ್ರಿನ್ ಅಂದ್ರಲ್ಲ, ಎಲ್ಲದು? ಅದು ಇದಕ್ಕೆ ಹಾಕಿದ್ದೆ. ಹುಣಸೆಹಣ್ಣು ಹಾಕಿದ್ರಾ? ರುಬ್ಬಕ್ಕೆ ಹಾಕಿದ್ದೆ. ಓಕೆ ಓಕೆ. ಆಗಿದೆಯಾ? ತೆಗಿಲ ಇದನ್ನ? ಓಹೋ, ಎಣ್ಣೆ ಬಿಟ್ಟಿದ್ದೀರಿ, ಬೆಂದೋಗಿರ್ಬೇಕು ಚಿಕನ್ನು. ಓಕೆ. ಈ ಚಿಕನ್ ಯಾರಿಗಿಷ್ಟ ರಾಜಲಕ್ಷ್ಮಿ ಅವರು ನಿಮ್ಮಲ್ಲಿ? ಎಲ್ಲರೂ ತಿಂತಾರೆ, ಮಗಳಿಗೆ ತುಂಬಾ ಇಷ್ಟ. ಯಾರಿಗೆ? ಮಕ್ಳಿಗ? ಮಗಳಿಗೆ. ಮಗಳು ಏನು ಮಗಳ ಹೆಸರು ಹೇಳಿದ್ರಿ? ಸಪ್ತಮಿ. ಸಪ್ತಮಿ. ನವಮಿ ಯಾರು? ಮಗಳ ಹೆಸರೇನ್ರಿ? ಹರ್ಷಿತ್. ನವಮಿ ಇಡ್ಬೇಕಾಯ್ನ ಅವನಿಗೆ ನೀವು? ಸಪ್ತಮಿನಾ ಇದು? ಅವಳು ರಥ ಸಪ್ತಮಿ ದಿನ ಹುಟ್ಟಿದ್ದು, ಅದಕ್ಕೆ ಅವ್ರ ತಾತ ಸಪ್ತಮಿ ಅಂತ ಆಯ್ತು. ಓಹೋ, ಹಂಗೇನಾ? ಓಕೆ ಓಕೆ. ಅಮಾಸೆ ದಿನ ಹುಟ್ಬಿಟ್ಟಿದ್ರೆ ಏನು ಇಡ್ಬೇಕಾಗಿತ್ತು? ಗೊತ್ತಿಲ್ಲ, ಸುಮ್ಮನೆ ಹೇಳಿದೆ, ತಪ್ಪು ತಿಳ್ಕೊಬೇಡಿ. ಅದು ಇಟ್ಟಿರ್ತಾರೆ ದೊಡ್ಡವ್ರ ಮಲ್ಲಿದ್ದಾಗ. ಎಲ್ಲ ಹಾಕಿದಾಯ್ತಲ್ವಾ? ಬೇಯಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್ ಅವರ ಎಲ್ಲ ಪದಾರ್ಥಗಳನ್ನ ನಮ್ಮ ಅಡುಗೆ ಮೇಲೆ ನಾವು ಯೂಸ್ ಮಾಡ್ತಾ ಇದೀವಿ. ಮೇಡಮ್ ರೆಡಿನಾ? ರೆಡಿ. ನೋಡಿ, ರೆಡಿಯಾಗಿ ಆಫ್ ಮಾಡ್ಲಾ? ಬೆಂದಿದ್ಯಾ? ಬೆಂದಿದೆ ಅಲ್ವಾ? ಎಸ್ ಬೆಂದೋಗಿದೆ ಅದು. ಹಂಗೆ ಸುರಿಯೋಕ್ಕಾದ್ರೆ ಸುರೀರಿ. ವೆರಿ ಗುಡ್. ಗೊಜ್ಜು ತುಂಬಾ ಚೆನ್ನಾಗಿರ್ಬೋದು. ಗ್ರೇವಿ ಗೀ ರೈಸ್ಗೆ, ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಟ್ಯಾಮ್ರಿನ್ ಚಿಕನ್ ರೆಡಿ ಇದೆ. ಓಕೆ ರಾಜಲಕ್ಷ್ಮಿ ಅವರೇ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಅದ್ಭುತವಾಗಿರುವಂತಹ ಟ್ಯಾಮ್ರಿನ್ ಚಿಕನ್, ಹುಣಸೆ ಹಣ್ಣಿನ ಚಿಕನ್ ಅನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ರಾಜಲಕ್ಷ್ಮಿ ಅವರು ಮಾಡಿರುವಂತಹ ಟ್ಯಾಮ್ರಿನ್ ಚಿಕನ್ ಮತ್ತೊಂದ್ಸಾರಿ. ಟ್ಯಾಮರಿನ್ ಚಿಕನ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಹುಣಸೆ ಹಣ್ಣು, ಒಣಮೆಣಸಿನಕಾಯಿ, ಎಣ್ಣೆ, ಧನಿಯಾ, ಮೆಂತ್ಯ, ಕರಿಬೇವು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ನಂತರ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಚಿಕನ್, ಉಪ್ಪು, ಅರಿಶಿನ, ರುಬ್ಬಿದ ಮಸಾಲ, ರುಬ್ಬಿದ ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ ಮಿಶ್ರಣ ಎಲ್ಲವನ್ನೂ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಟ್ಯಾಮರಿನ್ ಚಿಕನ್ ರೆಡಿ ಟು ಟೇಸ್ಟ್. ಓಕೆ ರಾಜಲಕ್ಷ್ಮಿ ಅವರೇ, ಟೇಸ್ಟ್ ಮಾಡೋದಾ? ಚಪಾತಿ ನಿಮ್ಮನೇದಾ? ನೀವು ಮಾಡಿದ? ನಿಮ್ಮ ಮತ್ತೆ ಮಾಡಿದ? ನಾನೇ ಮಾಡೋದು. ನೀವೇ ಮಾಡೋದ? ಅಡಿಗೆ ನಿಮ್ದೇನಾ? ನಿಮ್ಮ ಮತ್ತೆ ಏನ್ ಬರಲ್ಲ? ಅವ್ರ ಅಂಗಡಿಲೇ ಕೂತಿರ್ತಾರಾ? ಇಲ್ಲ, ಮಧ್ಯಾಹ್ನ ಮೇಲೆ ಹೋಗ್ತಾರೆ. ಓಕೆ. ಅಡಿಗೆದೆಲ್ಲ ನಂದೆ. ಹೌದೇನು? ಟೇಸ್ಟ್ ಮಾಡಿ ನೋಡ್ಲಾ? ಗ್ರೇವಿನೇ ಹಾಕೊಂಡಿಲ್ವಲ್ಲ? ಅದು ನೋಡ್ತಾ ಇದೀನಿ. ಗ್ರೇವಿ ತಗೊಂಡು ಅದೇ ಚೆನ್ನಾಗಿದೆ. ಅದ್ಭುತವಾಗಿದೆ, ಚೆನ್ನಾಗಿ ಮಾಡಿದ್ದೀರಾ. ಅದಕ್ಕೆ ನಿಮ್ಮ ಮಗಳಿಗೆ ಇಷ್ಟ. ಥ್ಯಾಂಕ್ ಯು. ಅವ್ರೇನು ಹೇಳ್ತಾರೆ ಅದೇ ಮಾಡಬೇಕು ವಾರ ವಾರ. ಹೌದಾ? ತಿನ್ನೋದು ಅವ್ರು ತಾನೇ. ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಒಂದು ಒಳ್ಳೆ ರೆಸಿಪಿ, ಅದ್ಭುತವಾಗಿದೆ ಮೇಡಮ್. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಋಷಿಕೇಶ ಬ್ರಿಂಗ್ ಆಯಿಲ್ ಮತ್ತು ಹರ್ಬಲ್ ಶಾಂಪೂನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಒಂದೇ ಪರಿಹಾರ, ಋಷಿಕೇಶ ಬ್ರಿಂಗ್ ಆಯಿಲ್ ನಿಮಗೋಸ್ಕರ.
ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯ ಕೇಶವ ಭಟ್ಟ ಅಂಡ್ ಸನ್ಸ್ ಅವರು, ಮುಳಿಯ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂಥ ಬಹುಮಾನ ಕೊಡ್ತಾ ಇದ್ದಾರೆ. ಇದಲ್ಲದೆ ನಿಮಗೆ ₹1000 ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಅಲ್ಲೋಗಿ ಏನು ಬೇಕಾದರೂ ತೊಗೊಂಬರ್ಬೋದು. ಬೆಂಗಳೂರಿನ ಡಿಕ್ಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ. ಜೊತೆಗೆ ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ. ಮಯ್ಯಾಸ್ ಅವರು ನಿಮಗೋಸ್ಕರ ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ತುಪ್ಪದವರು, ಇವರು ಹುಬ್ಳಿಯವರು. ಬೇಸಿಕಲಿ 1989 ಇಸ್ವಿಯಿಂದ ಇದ್ದಾರೆ. ಅದ್ಭುತವಾಗಿರುವಂಥ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ನಂಬರ್ 1 ಹೆಸರು ಶ್ರೀಕೃಷ್ಣ. ಇವರ ತುಪ್ಪ ಮತ್ತು ಸಿಹಿ ಪದಾರ್ಥಗಳು ನಿಮಗೋಸ್ಕರ. ಇದಲ್ಲದೆ ರವಿ ಮಸಾಲಾದವರು ನಿಮ್ಗೆ ಒಳ್ಳೆ ಮಸಾಲ ಪ್ಯಾಕೆಟನ್ನು ಹಾಕಿ ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಮಸಾಲ ಪ್ಯಾಕೆಟಿನ ಜೊತೆಗೆ 2 ಉಪ್ಪಿನಕಾಯಿ ಪ್ಯಾಕೆಟ್ ಕೂಡ ಇದರೊಳಗಿದೆ. 1966 ಇಸ್ವಿಯಿಂದ ತುಂಬ ಫೇಮಸ್ ಇವರು ಈ ಮಸಾಲ ಪದಾರ್ಥಗಳಿಗೆ. ವಿಶೇಷ ಏನು ಅಂತ ಹೇಳಿದ್ರೆ ಕೃತಕವಾದಂಥ ಬಣ್ಣ ಮತ್ತು ಪರಿಮಳ ಎರಡೂ ಇರೋದಿಲ್ಲ ಇದರೊಳಗಡೆ. ನ್ಯಾಚುರಲ್ ಆಗಿರುತ್ತೆ, ರುಚಿಯಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ ರವಿಯವರ ಮಸಾಲಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಂದು ಪುಸ್ತಕನ ಕೊಡ್ತಾ ಇದ್ದಾರೆ. ಒಗ್ಗರಣೆ ಡಬ್ಬಿ ಪುಸ್ತಕ. 50 ದಿನಗಳಲ್ಲಿ 50,000ಕ್ಕಿಂತ ಹೆಚ್ಚು ಪ್ರತಿಗಳು ಸೇಲಾದಂಥ ದಾಖಲೆ ಹೊಂದಿರತಕ್ಕಂಥ ರೆಸಿಪಿ ಪುಸ್ತಕ ನಿಮಗೋಸ್ಕರ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು. ಅವ್ರನ್ನ ಕರೆಸಿ ಅದ್ಭುತವಾಗಿರುವಂಥ ಒಂದು ಅಡುಗೆನ ಮಾಡಿಸ್ಬೇಕು. ಪ್ರಕಾಶ್ ಅವರೇ ನಮಸ್ಕಾರ, ಬನ್ನಿ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಪ್ರಕಾಶ್ ರಾವ್, ಏನು ಮಾಡ್ತಾ ಇದ್ದೀರಾ? ಸರ್ ಇವತ್ತು ಗೋಬಿ ಪೆಪ್ಪರ್ ಫ್ರೈ. ಗೋಬಿ ಪೆಪ್ಪರ್ ಫ್ರೈಯಾ? ಹೌದು, ಡ್ರೈ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ, ನಾರ್ತ್ ಸ್ಟೈಲ್. ಹೌದಾ? ಹೌದು. ಓಕೆ, ಶುರು ಮಾಡೋಣ. ಏನೇನು ತಂದಿದ್ದೀರಾ? ಗೋಬಿ ಪೆಪ್ಪರ್ ಡ್ರೈ. ಬೇಕಾಗುವ ಸಾಮಗ್ರಿಗಳು: ಹೂಕೋಸು, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಕರಿಬೇವು, ಅರಿಶಿನ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಜೀರಿಗೆ, ಉಪ್ಪು, ಎಣ್ಣೆ. ಈ ಗೋಬಿನ ಬೇಯಿಸ್ಕೊಂಡ್ಬಿಟ್ಟಿರ್ತಾರ ಕಾಣ್ತಾ ಇದೆ. ಹೌದು, ಬೇಯಿಸ್ಕೊಂಡಿದ್ದೀವಿ. ಅದು ಹೇಳ್ಬೇಕಲ್ವ ನಮ್ಗೆ? ಬೇಯಿಸ್ಕೊಂಡಿದ್ದೀವಿ. ತೋರಿಸಿ, ಏನು ಮಾಡಿದ್ದೀರಾ? ಇದು ಮಾತ್ರ ತಿನ್ಬೇಕಂದ್ರೆ ಫಸ್ಟು ಇದನ್ನ ತಗೊಳ್ಳಿ, ನೀಟಾಗಿ ಕಟ್ ಮಾಡಿ, ಇಲ್ಲಾಂದ್ರೆ ಜೋರಾಗಿ ನೀರು ಬರ್ತಾರೋ ಜಾಗದಲ್ಲಿ ಹಿಂಗೆ ಹಿಡೀರಿ. ಇಲ್ಲಾಂದ್ರೆ ಸ್ವಲ್ಪ ಬಿಸಿನೀರಲ್ಲಿ ಉಪ್ಪನ್ನು ಹಾಕಿ ಕುದಿಸಿ ಇದನ್ನ ತಿನ್ನಿ. ಇದರೊಳಗೆ ಸಿಂಪಡಿಸ್ತಕ್ಕಂಥ ಕ್ರಿಮಿ ನಾಶಕಗಳು ಜಾಸ್ತಿ ಇರುತ್ತೆ. ಜೊತೆಗೆ ಹುಳ ಉಪ್ಪಟ್ಟೆಗಳು ಕೂಡ ಒಳಗಡೆ ಸೇರ್ಕೊಂಡಿರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಾವಂತೂ ಎಲ್ಲೋದ್ರೂ ಗೋಬಿ ಮಂಚೂರಿ ತಿಂತಾ ಇರ್ತೀವಿ, ಆದರೂ ಕೂಡ ಮನೇಲಿ ನಾವು ಮಾಡ್ಕೋಬೇಕಾದ್ರೆ ನಮ್ಮ ಹುಷಾರಲ್ಲಿ ನಾವಿರೋದು ವಾಸಿ ಅನ್ಕೊಂಡಿದ್ದೀನಿ. ಓಕೆ, ಇದನ್ನೇನು ಮಾಡಿದ್ದೀರಾ ನೀವು? ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ತಂದಿದ್ದೀನಿ. ಉಪ್ಪು ಹಾಕೊಂಡು ಬೇಯಿಸ್ಕೊಂಡ್ರೆ ಹಾಕಿದ್ದೀನಿ. ಓಕೆ, ಡನ್ ಸರ್. ಏನು ಕೊಡ್ಲಿ ನಿಮಗೆ? ಪ್ಯಾನ್ ಕೊಡಿ ಸರ್. ಗೋಬಿ ಪೆಪ್ಪರ್ ಡ್ರೈಯಾ? ಹೌದು ಸರ್. ಗೋಬಿ ಪೆಪ್ಪರ್ ಡ್ರೈ ರೆಡಿ. ಏನು ಕೊಡ್ಲಿ? ಚೆನ್ನಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಗೋಬಿ ಎಷ್ಟೋ ತರ ಮಾಡ್ಕೊತಾ, ಇದು ಒಂಥರ ಸಿಂಪಲ್ ಅಷ್ಟೇ. ಪೆಪ್ಪರ್ ಸಿಂಪಲ್ ಆಗಿರ್ಬೇಕು, ತಿಂದಾಗ ರುಚಿ ಇರಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು ಸರ್. ನೀವು ಸಿಂಪಲ್ ಆಗಾರು ಮಾಡಿ, ಗ್ರ್ಯಾಂಡ್ ಆಗಾರು ಮಾಡಿ, ತಿಂದಾಗ ರುಚಿ ಇಲ್ಲ ಅಂದ್ರೆ ನಿಮ್ಗೆ ನಿಮ್ಮ ಹೋಟೆಲ್ಗಳ ಕೆಲವು ಸರಿ ಆಗುತ್ತೆ. ಅಷ್ಟೊಂದು ದುಡ್ಡು ಕೊಟ್ಟು ಒಳಗೋಗಿರ್ತೀವಿ. ಹೌದು ಸರ್. ₹2,500 ಒಂದು ಊಟಕ್ಕೆ ಚಾರ್ಜ್ ಮಾಡಿರ್ತೀವಿ. ಏನ್ ತಿಂದ್ವಿ ಅಂತ ಜ್ಞಾಪಕದಲ್ಲೇ ಇರಲ್ಲ. ಬೈಸ್ಕೊಂಡು ಹಾಗಾಗುತ್ತಲ್ವ? ಆಗುತ್ತೆ. ಅದರಿಂದ ನಾವ್ ಏನ್ ಮಾಡ್ತೀವಿ, ಕಾಸು ಎಷ್ಟು ಕೊಟ್ವಿ ಅನ್ನೋದಕ್ಕಿಂತ ನಾವ್ ಎಷ್ಟು ಕೊಟ್ಟಿದ್ದಕ್ಕೆ ರುಚಿಯಾಗಿ ಸಿಕ್ತು ಅನ್ನೋದಷ್ಟೇ ಇಂಪಾರ್ಟೆಂಟ್. ಹೌದೌದು. ಫಸ್ಟ್ ಸ್ವಲ್ಪ ಜೀರಿಗೆ ಹಾಕ್ತೀವಿ ಸರ್. ಜೀರಿಗೆ ಬೇಕಾ? ಹೌದು. ಒಗ್ಗರಣೆ ಕೊಡುವ ಜೀರಿಗೆ ಹಾಕ್ತೀನಿ. ಜೀರಿಗೆ, ಈರುಳ್ಳಿ ಹಾಕ್ತೀನಿ. ನಮ್ಮ ಡೆಲ್ಲಿ ಕಡೆ ಇದನ್ನ ನೋಡ್ಬೋದು, ಈ ತರ ಎಲ್ಲ ಮಾಡಿರ್ತಾರೆ. ಅದಂತ ಹೇಳಿದ್ರೆ ಆಲೂಗಡ್ಡೆ ಹಾಕಿ ಮಾಡಿರ್ತಾರೆ. ಇದೇ ಥರದಲ್ಲಿ ಈ ತರ ಹೂಕೋಸಲ್ಲಿ ಮಾಡಿರ್ತಾರೆ. ಜಾಸ್ತಿ ಆಲೂಗಡ್ಡೆ ಅಥವಾ ಹೂಕೋಸಲ್ಲಿ ಅಷ್ಟೇ ಅದು ಮಾಡೋದು. ಹೌದೌದು. ಕರೆಕ್ಟಾ? ಹೌದು ಸರ್. ಅದೇನಾ ಇದು? ಹೌದೌದು. ನಾರ್ತ್ ಯಾವಾಗ ಜೀರಿಗೆ ಹಾಕಿದ್ರು ಯಾವಾಗ ನಮ್ಗೆ ಸ್ವಲ್ಪ ಗೊತ್ತಾಯ್ತು ಏನು ಅಂತ. ಓಕೆ ಸರ್. ಖಾರ ಸಬ್ಜಿ ತರ ಕರೆಕ್ಟಾ? ಹೌದೌದು. ಕರೆಕ್ಟ್ ತಾನೆ? ಕರೆಕ್ಟ್ ಇದೆ. ಪ್ರಕಾಶ್ ಸರ್, ಒಂದೊಂದು ರುಚಿ ತೋರಿಸಿ ಸರ್. ನಾರ್ತ್ ಅಂದ್ರೆ ಅದು ಒಂದೊಂದು ಊರನ್ನ ತೋರಿಸ್ಕೊಂಡ್ಬರ್ತೀವಿ. ತೋರಿಸ್ಕೊಂಬನ್ನಿ. ಕರೆಕ್ಟಾ? ತೋರಿಸ್ಕೊಂಬನ್ನಿ. ಹೌದು ಸರ್. ಆದ್ರೆ ನಾರ್ತ್ ಕಡೆ ಕರಿಬೇವು ಆಗಲ್ಲ. ಕರಿಬೇವು ಅರ್ಶನ ಜಾಸ್ತಿ ಹಾಕಿರ್ತಾರೆ. ಆ ಜೀರಿಗೆನೂ ಕೂಡ ಜಾಸ್ತಿ ಇರ್ತದೆ. ಜಾಸ್ತಿ ಬೇಕು, ಪೆಪ್ಪರ್ ಜಾಸ್ತಿ ಬೇಕು, ಜೀರಿಗೆ ಜಾಸ್ತಿ ಬೇಕು. ಅಷ್ಟೇ. ಜೀರಿಗೆ ಪೌಡರ್, ಗರಂ ಮಸಾಲ ಎರಡು ಯೂಸ್ ಮಾಡೋದು. ಧನಿಯಾ ಪೌಡರ್ ಹಾಕಲ್ಲ. ಧನಿಯಾ ಸೌತ್ ಆಗುತ್ತೆ ನಮ್ಗೆ. ಕರೆಕ್ಟ್. ಏನ್ ಹಾಕ್ಲಿ ಇವಾಗ ನಾನು? ಟೊಮೆಟೊ ಹಾಕ್ತೀನಿ ಈಗ ಒಂಚೂರು. ಟೊಮೆಟೊ ಹಾಕ್ತೀರಾ? ಸ್ವಲ್ಪ ಟೊಮೆಟೊ ಹಾಕೋಣ. ಹಾಕಿ, ಏನಾಗಲ್ಲ. ಇದು ಸೌತ್ ಇಂಡಿಯನ್ ಸ್ಟೈಲ್ ಬಿಡಿ. ಹಾಕಿ. ಟೊಮೆಟೊ ಹಾಕ್ತಾರೆ. ಹಾಕಿ ಹೆಂಗ್ ಬೇಕೋ ಹಂಗ್ ಮಾಡಿ, ಮಾಡಿ, ಜಾಲಿಯಾಗಿ ಮಾಡಿ, ಖುಷಿಯಾಗಿ ಜನ ನೋಡ್ಕೊಂಡು ಬರ್ಕೊಂಡು ಮಾಡಿದಾಗ ಸಖತ್ತಾಗಿತ್ತು ಪ್ರಕಾಶ್ ರಾವ್ ಮಾಡಿದ್ದು ಅಂತ ಹೇಳ್ಬೇಕು. ಹೌದು ಸರ್. ಟೊಮೆಟೊ ಹಾಕ್ತೀವಿ ಸ್ವಲ್ಪ. ಹಾಕಿ ಸರ್. ಇದರ ಅರ್ಶಿನ ಬಿಡಿ ಸರ್.
ಅರಿಶಿನ ಪುಡಿ ಹಾಕ್ಲಾ? ಹಾಕಿ ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಟರ್ಮರಿಕ್ ಪೌಡರ್ ಅನ್ನು ನಾವು ಉಪಯೋಗಿಸ್ತಾ ಇದೀವಿ. ರವಿ ಅವರ ಟರ್ಮರಿಕ್ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಬಟ್ ಆದ್ರಿಂದ ಗೋಬಿ ಒಂದ್ಸರಿ ಬೇಯಿಸ್ಕೊಂಡ್ಬಿಟ್ಟಿರೋದ್ರಿಂದ ನಾವು ಇಲ್ಲಿ ಸುಮ್ಮನೆ ಒಂದ್ಸರಿ ಫ್ರೈ ಆದ್ರೆ ಸಾಕಲ್ಲ? ಸಾಕು. ಈರುಳ್ಳಿ ಟೊಮೆಟೊ ಸ್ವಲ್ಪ ಮಸಾಲ ಸಾಕಷ್ಟೇ. ಓಕೆ. ಇದು ಚಪಾತಿ ಚೆನ್ನಾಗಿರ್ತಲ್ಲ, ಸಬ್ಜಿ ರೋಟಿ ನಾರ್ತ್ ರೋಟಿಗೆ ತಿಂತಾರೆ, ಮತ್ತೆ ಈ ಜೀರಾ ರೈಸ್ ಇಂಥ ಜೊತೆಲಿ ಅವರು ಅವ್ರು ವೈಟ್ ರೈಸ್ ಜಾಸ್ತಿ, ಜೀರಾ ರೈಸು ಈ ಜೀರಾ ಸರಿ. ಡೈರೆಕ್ಟ್ ಗೋಬಿ ಹಾಕೊಳ್ಳೋದು ಇವಾಗ? ಅಷ್ಟೇ ಆಗ ಫ್ರೈ ಆದ ತಕ್ಷಣ ಫ್ರೈ ಹಾಕ್ತಾರೆ. ಆಮೇಲೆ ಪೆಪ್ಪರ್ ಪೌಡರ್ ಹಾಕೋಣ. ಓಕೆ. ಜೀರಾ ಪೌಡರ್ ಏನು ಬೇಡ ಅಲ್ಲ? ಜೀರಾ ಪೌಡರ್ ಏನು ಬೇಡ, ಜೀರಿಗೆ ಹಾಕಿರೋದ್ರಿಂದ. ಜೀರಿಗೆ ಹಾಕಿದ್ದೀನಿ. ಬೇಕಾದ್ರೆ ಲೈಟಾಗಿ ಸ್ವಲ್ಪ ಗರಂ ಮಸಾಲ ಹಾಕೋಬೋದು, ಬೇರೆ ಏನು ಬೇಡ. ಓಕೆ, ಆಗಿರುತ್ತೆ ಆಗ್ಬಿಡೋಣ. ಹಾಕ್ಬಿಡಿ ಸರ್, ಹಾಕ್ಬಿಡಿ. ಯಾಕಂದ್ರೆ ಗೋಬಿ ಬೇಯಿಸ್ಕೊಂಡಿದೆಯಲ್ಲ. ಸರಿ. ಗೋಬಿನ ಚೆನ್ನಾಗಿ ತೊಳೆದು ಅದನ್ನ ಬೇಯಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ತೆಗೆದಿರ್ತಕ್ಕಂಥ ಗೋಬಿ ಇದು. ಸೊಪ್ಪು ಹಾಕ್ತೀನಿ ಹಂಗೆ. ಹಾಕಿ ಸರ್. ಓಕೆ ಸರ್. ಪೆಪ್ಪರ್ ಪೌಡರ್ ಹಾಕಿ. ಪೆಪ್ಪರ್ ಪೌಡರ್ ಬೇಕಾ? ಪೆಪ್ಪರ್ ಪೌಡರ್ ಬೇಯಿದೆ. ರವಿ ಅವರ ಕಾಳು ಮೆಣಸಿನ ಪುಡಿ, ರವಿ ಮಸಾಲದವ್ರದ್ದು. ಸಾಕು. ಸ್ವಲ್ಪ ಟೇಸ್ಟಿಂಗ್ಗೋಸ್ಕರ ಗರಂ ಮಸಾಲ ಸಾಕು. ಎಲ್ಲ ಸೇರ್ಕೊಂಡ್ಬಿಡ್ತಾ ಈಗ. ಸ್ವಲ್ಪ ಡ್ರೈ ಆಗಿ ಚೂರು ಎಲ್ಲ ನೆನ್ಕೊಳ್ಳಿ. ಖಾರ ಆಯ್ತಲ್ಲ? ನೆನೆದ್ರೆ ಆಯ್ತಲ್ಲ? ಅಷ್ಟೇ ಮುಗಿತದೆ. ಓಕೆ. ನಾರ್ತ್ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ರೋಟಿ ಜೊತೆಯಲ್ಲಿ. ಓಕೆ, ಚೆನ್ನಾಗಿದೆ. ಬಟ್ ಅವ್ರು ನನಗೆ ಗೊತ್ತಿರಂಗೆ ಪ್ರಕಾಶ್ ರಾವ್ ಹೇಳಿ ಸರ್. ಪೆಪ್ಪರ್ ಹಾಕಲ್ಲ ರೀ, ನಾವು ಪೆಪ್ಪರ್ ಹಾಕೊಂಡಿದೀವಿ. ಆಗ್ತದೆ ಅದು ಎಲ್ಲೋ ಕಲರೇ ಇರ್ತಲ್ಲ? ಅದು ಬೇರೆ ಎರಡು ಮೂರು ತರ ಮಾಡ್ಬೋದು ಸರ್, ಆ ಥರನೇ ಇರುತ್ತೆ. ಇದು ಪೆಪ್ಪರ್ ಇದು ಇದರಲ್ಲಿ 3-4 ತರ ಮಾಡ್ಬೋದು. ಎಲ್ಲೋ ಕಲರ್ ಇರುತ್ತೆ, ಅದೇನಿಲ್ಲ. ಬೇರೆ ಈರುಳ್ಳಿ ಟೊಮೆಟೊ ಹಾಕಿ ಒಂಥರ ಅದು ಎಲ್ಲೋ ಕಲರ್ ಇರುತ್ತೆ. ಪೆಪ್ಪರ್ ಹೇಳಿದೆ ಇದನ್ನ. ಓಕೆ, ಇದು ನಾವು ಪೆಪ್ಪರ್ ಮಾಡ್ತೀವಿ. ಪೆಪ್ಪರ್ ಗೋಬಿ. ಹೌದು, ಗೋಬಿ ಪೆಪ್ಪರ್ ಫ್ರೈ. ಈ ಕಲರ್ನ ಹಂಗೆ ಬರುತ್ತೆ, ಪೆಪ್ಪರ್ ಕಾಣುತ್ತೆ ಮೇಲೆ ಬ್ಲಾಕ್ ಕಲರ್. ಕರೆಕ್ಟ್. ಅದೇ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸಾಕು, ಆಫ್ ಮಾಡಿ ಸರ್. ಆಫ್ ಮಾಡೋಣ? ಓಕೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು ಅದ್ಭುತವಾಗಿರುವಂತ ಪೆಪ್ಪರ್ ಗೋಬಿ ಫ್ರೈ ಅನ್ನ ಮಾಡಿ ನಮ್ಮ ಕೈಲಿ ಕೊಡ್ತಾ ಇದ್ದಾರೆ. ತಿನ್ನಕ್ಕಂತೂ ನಾವು ರೆಡಿ. ಗೋಬಿ ಪೆಪ್ಪರ್ ಫ್ರೈ. ಗೋಬಿ ಪೆಪ್ಪರ್ ಫ್ರೈ ಅನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಮಾಡೋದು ತುಂಬಾ ಈಸಿ, ಮಾಡ್ಕೋಬೇಕು ಅಷ್ಟೇನೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಗೋಬಿ ಪೆಪ್ಪರ್ ಡ್ರೈ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಅರಿಶಿನ, ಹೂಕೋಸು ಹಾಕಿ ಹುರಿದು ಉಪ್ಪು, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ ಹಾಕಿ ಬಾಡಿಸಿ. ಈಗ ಗೋಬಿ ಪೆಪ್ಪರ್ ಡ್ರೈ ರೆಡಿ ಟು ಟೇಸ್ಟ್. ಓಕೆ ಪ್ರಕಾಶ್ ರಾವ್, ಮಾಡಿ ಸರ್. ಟೇಸ್ಟ್ ಮಾಡೋದಾ? ಮಾಡಿ. ಏನಿದು? ಗೋಬಿ ಪೆಪ್ಪರ್ ಫ್ರೈ. ಹುಳಿ ಖಾರ ಉಪ್ಪು ಸರಿ ಇದೆಲ್ಲ. ಟೊಮೆಟೊ ಹಾಕಿದ್ರೆ ಸ್ವಲ್ಪ ಇದಾಗುತ್ತೆ, ಸೆಟ್ ಆಗುತ್ತೆ. ಅದಕ್ಕೆ ಸೊ ಟೊಮೆಟೊ ಗೊತ್ತೇ ಇಲ್ಲ, ಪೂರ್ತಿ ಬೇಸಾಯ್ತು, ಮಾತಾಡಂಗಿಲ್ಲ. ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಚಪಾತಿಗೆ, ಮೊಸರನ್ನಕ್ಕೆ ಏನು ಬೇಡಪ್ಪ, ಹಂಗೆ ತಿನ್ಬೋದು, ಅಷ್ಟೊಂದು ಚೆನ್ನಾಗಿದೆ. ಯಾಕಂದರೆ ಇದೇನು ಎಣ್ಣೆಲಿ ಡೀಪ್ ಫ್ರೈ ಮಾಡಿರೋದಲ್ಲ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಯಾಕಂದರೆ ಯೂಶಲಿ ಗೋಬಿ ಮಂಚೂರಿ ಮಾತ್ರ ತಿಂತಾ ಇರ್ತಾರೆ ಎಲ್ಲರೂ. ಇದು ಬೇಯಿಸ್ಕೊಂಡು ತಿಂದಾಗಲೂ ಕೂಡ ಒಳ್ಳೆ ರುಚಿ ಕೊಡುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವ್ರನ್ನ ಕರೆಸಿ ಆರೋಗ್ಯದ ಅಡುಗೆ ಬಗ್ಗೆ ಮಾಹಿತಿನ ತಗೋಣ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಏನ್ ಗುರುಜಿ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಅವಕಾಡು ಚಟ್ನಿ.
ಅವಕಾಡು ಚಟ್ನಿ ಅಂದ್ರೆ ಗುರುಜಿ? ಅವಕಾಡು ಅಂದ್ರೆ ಅದೇನಾ? ಬಟರ್ ಫ್ರೂಟ್. ಬಟರ್ ಫ್ರೂಟ್ ಚಟ್ನಿ ಮಾಡ್ಬೋದಾ? ಹೌದು. ಓಹೋ, ಬಟರ್ ಫ್ರೂಟ್ ಅಲ್ಲಿ ನಾವು ಅನ್ಕೊಂಡಿರೋ ಪ್ರಕಾರ ಒಂದು ಜ್ಯೂಸ್ ಮಾಡ್ಬೋದು, ಇಲ್ಲ ಸ್ವಲ್ಪ ಸ್ಮೂತಿ ಗಿದಿ ಮಾಡ್ಕೊಂಡು ತಿನ್ಬೋದು, ಇಲ್ಲ ಯಾವ್ದ್ರ ಜೊತೆ ಹಾಕೊಂಡು ತಿಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೇನೂ ತಿಂದು ತುಂಬಾ ಚೆನ್ನಾಗಿರುತ್ತೆ. ಬಟ್ ಚಟ್ನಿ ಮಾಡ್ಕೊಂಡು ತಿನ್ಬೋದಾ? ಹೌದು, ಬ್ರೆಡ್ ಸ್ಪ್ರೆಡ್ ತರ ಚಟ್ನಿ ತರ ಮಾಡ್ಕೊಂಡು ತಿನ್ಬೋದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಟರ್ ಫ್ರೂಟ್, ಬೆಣ್ಣೆಯ ಹಣ್ಣು ಕನ್ನಡದಲ್ಲಿ, ಆ ಬೆಣ್ಣೆ ಹಣ್ಣಲ್ಲಿ ಯಾವ ರೀತಿ ಚಟ್ನಿನ ಮಾಡ್ಕೋಬಹುದು ಅಂತ ಬಾಲಕೃಷ್ಣ ಗುರುಜಿ ತೋರಿಸ್ಕೊಡ್ತಾ ಇದಾರೆ. ಮಾಡಕ್ಕೆ ಏನೇನು ತಂದಿದ್ದೀರಾ ಗುರುಜಿ ಅವರೇ? ಬೆಣ್ಣೆ ಹಣ್ಣಿನ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಬಟರ್ ಫ್ರೂಟ್, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಹಸಿ ಮೆಣಸಿನಕಾಯಿ, ನಿಂಬೆ ಹಣ್ಣು, ಉಪ್ಪು. ಇಷ್ಟೇ ಶುರು ಮಾಡ್ಬೋದಾ? ಒಳ್ಳೆ ಚಟ್ನಿ ಚಪಾತಿ ಪೂರಿಗೂ ತಿನ್ಬೋದು, ಬೇಡ ಅಂದ್ರೆ ಬ್ರೆಡ್ ಮೇಲೆ ಹಾಕೊಂಡು ತಿನ್ಬೋದು ಅಂತ ಗುರುಜಿ ಅವರು ಹೇಳ್ಕೊಡ್ತಾ ಇದಾರೆ. ನೋಡೋಣ ಚಟ್ನಿ ಯಾವ ರೀತಿ ಆಗುತ್ತೆ ಅಂತ. ರೆಡಿ ಮಾಡ್ಕೊಳ್ಳಿ ಗುರುಜಿ. ಏನ್ ಕೊಡ್ಲಿ ಗುರುಜಿ ನಿಮ್ಗೆ? ಮಿಕ್ಸರ್ಗೆ ಹಾಕಿದ್ ಮಾಡೋಣ. Okay. ಮೀನ್ ಟೈಮ್ ಏನ್ ಬೇಕಾದ್ರೆ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ. ಓಕೆ ಓಕೆ ಓಕೆ. ಸೊ ಮೊದಲು ಅವಕಾಡೋನ ಮಿಕ್ಸರ್ಗೆ ಹಾಕೊಳ್ಳೋಣ. ಓಕೆ, ಬೆಣ್ಣೆ ಹಣ್ಣು, ಬಟರ್ ಫ್ರೂಟ್, ಮೋಸ್ಟ್ಲಿ ಗುರುಜಿ ಚಟ್ನಿ ತರ ಇಲ್ಲ, ಪೇಸ್ಟ್ ತರ ಇರ್ಬೋದೇನೋ ಅದು. ಅಷ್ಟೇ ಅಲ್ವಾ ಗುರುಜಿ? ಅಷ್ಟೇ. ನನಗೇನೋ ಹಂಗೆ ಅನಿಸ್ತಾ ಇದೆ. ಹೌದು, ಅದಷ್ಟೇ ಪೇಸ್ಟ್ ಪೇಸ್ಟ್ ತರ ಆಗ್ಬೋದು ಅನ್ಕೊಂಡಿದ್ದೀನಿ. ಕರೆಕ್ಟ್. ಸೊ ಈರುಳ್ಳಿ, ಹಸಿ ಈರುಳ್ಳಿ, ಓಕೆ ಹಸಿ ಬೆಳ್ಳುಳ್ಳಿ, ಓಕೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಪುದೀನ ಸೊಪ್ಪು, ಓಕೆ, ಹಸಿಮೆಣಸಿನಕಾಯಿ. ಓಹ್, ನೀರೇನು ಹಾಕೋದು ಬೇಕಾಗಿಲ್ಲ ಅನ್ಸ್ತಲ್ಲ ಗುರುಜಿ? ನೋಡ್ಕೊಂಡು ಬೇಕಾದ್ರೆ ಸ್ವಲ್ಪ ಹಾಕೋಣ, ಇಲ್ಲ ಬೇಡ. ಓಕೆ. ಇವಾಗಲೇ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಬೋಣ. ಹಾಕು. ಬ್ರೌನ್ ಬ್ರೆಡ್ ಅನ್ನ ತಂದಿದ್ದಾರೆ ಗುರುಜಿಯವರು. ಈ ಬ್ರೌನ್ ಬ್ರೆಡ್ ಮೇಲ್ಗಡೆ ಆ ಚಟ್ನಿ ಅಥವಾ ಆ ಬಟರ್ ಫ್ರೂಟಿನ ಪೇಸ್ಟ್ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅಂತ. ಇದನ್ನ ಸ್ವಲ್ಪ ಹೆಂಚ್ ಮೇಲೆ ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ನಿಂಬೆ ರಸ ಹಾಕೊಳ್ಳಿ. ಹಾಕಿ ಗುರು, ಹಾಕಿ. ರೋಡ್ ಮಾಡಿದ್ರೆ ಪೇಸ್ಟ್ ಆಗ್ಬಿಡ್ತೀವಿ. ಬೆಣ್ಣೆ ಹಣ್ಣನ್ನ ಉಪಯೋಗಿಸಿ ಮಾಡಿರ್ತಕ್ಕಂಥ ಚಟ್ನಿ. ಚಟ್ನಿ ತರನೇ ಆಗಿದೆ ಗುರುಜಿ. ನಾನು ತುಂಬಾ ಪೇಸ್ಟ್ ಆಗ್ಬಿಡುತ್ತೆ ಅನ್ಕೊಂಡೆ. ಪರವಾಗಿಲ್ಲ, ಮ್ಯಾನೇಜಬಲ್. ಜ್ಯೂಸ್ ಮಾಡಕ್ ಮಾತ್ರ ಅಲ್ಲ, ಚಟ್ನಿನೂ ಮಾಡ್ಕೋಬಹುದು ಅಂತ ನಮ್ಮ ಬಾಲಕೃಷ್ಣ ಗುರುಜಿಯವರು ತೋರಿಸ್ಕೊಡ್ತಾ ಇದ್ದಾರೆ. ತುಂಬಾ ಕಡೆ ಮರಗಳಲ್ಲಿ ಅದು ಬಿಟ್ಟಿರುತ್ತೆ, ಯಾರಿಗೂ ಗೊತ್ತೇ ಇಲ್ಲ ಅದ್ರೊಳಗೆ ಏನ್ ಮಾಡೋದು ಅಂತ. ನೆಲದ ಮೇಲೆ ಬಿದ್ದು ಹಾಳಾಗ್ತಾ ಇರುತ್ತೆ. ಅವಕಾಡು ಚಟ್ನಿ. ಓಕೆ, ಅವಕಾಡು ಚಟ್ನಿ. ಚೆನ್ನಾಗಿದೆ, ಅಂತ ಇದೆ. ಬಟ್ ಇದನ್ನ ನೀವು ಚಪಾತಿ ಪೂರಿ ಜೊತೆಗೆ ತಿನ್ಬೋದು. ಯಾವುದೂ ಇಲ್ಲ ಅಂದ್ರೆ ಇಲ್ಲಿ ಬ್ರೌನ್ ಬ್ರೆಡ್ ಅನ್ನ ಒಳ್ಳೆ ಟೋಸ್ಟ್ ಮಾಡಿ ಇಟ್ಕೊಂಡಿದೀವಿ, ಒಳ್ಳೆ ಅದ್ರ ಮೇಲೆ ಹಾಕೊಂಡು ತಿಂದ್ರು ಚೆನ್ನಾಗಿರುತ್ತೆ ಅಂತ ಗುರುಜಿಯವರು ಹೇಳಿದ್ದಾರೆ. ಓಕೆ, ಗುರುಜಿಯವರು ಇದನ್ನ ಯಾವ ರೀತಿ ಮಾಡಿದ್ರು ಈ ಬೆಣ್ಣೆ ಹಣ್ಣಿನ ಒಂದು ಚಟ್ನಿನ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಬೆಣ್ಣೆ ಹಣ್ಣಿನ ಚಟ್ನಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬಟರ್ ಫ್ರೂಟ್, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನಾ, ಹಸಿ ಮೆಣಸಿನಕಾಯಿ ಹಾಕಿ ರುಬ್ಬಿ, ಉಪ್ಪು, ನಿಂಬೆ ರಸ ಹಾಕಿ ಗ್ರೈಂಡ್ ಮಾಡಿದರೆ ಬೆಣ್ಣೆ ಹಣ್ಣಿನ ಚಟ್ನಿ ಸವಿಯಲು ಸಿದ್ಧ. ಓಕೆ ಗುರುಜಿ, ಟೇಸ್ಟ್ ಮಾಡ್ಬಿಡೋದ ಗುರುಜಿ? ಓಕೆ ಓಕೆ ಓಕೆ. ಇದನ್ನ ಟೇಸ್ಟ್ ಮಾಡೋಕ್ಕೋಸ್ಕರ ಗುರುಜಿ ಒಂದು ಇದನ್ನ ಬೇರೆ ಕೊಟ್ಟಿದ್ದಾರೆ. ಬ್ರೆಡ್ ಮೇಲೆ ಹಾಕೊಂಡು ತಿನ್ನಿ ಅಂತ ಹೇಳಿದ್ದಾರೆ ನಮಗೆ. ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನಾ, ಹಸಿ ಈರುಳ್ಳಿ ಎಲ್ಲ ಹಾಕಿದ್ದಾರೆ ಇದರೊಳಗಡೆ. ಓಕೆ, ಟೇಸ್ಟ್ ಮಾಡೋದಾ? ಹಂಗೆ ಒಂದು ಪ್ರಶ್ನೆ ಇತ್ತು ಗುರುಜಿ. ಓಹೋ,
ಅದ್ಭುತವಾಗಿದೆ, ಮಾತಾಡಂಗಿಲ್ಲ ಯಾರೂ, ತುಂಬ ಸಖತ್ತಾಗಿದೆ. ಬೆಣ್ಣೆ ಹಣ್ಣಲ್ಲೂ ಚಟ್ನಿ ಮಾಡ್ಬೋದು. ಚಿಕ್ಕಮಗಳೂರಿನಿಂದ ಒಬ್ಬ ಫೇಸ್ಬುಕ್ಕಲ್ಲಿ ಮೆಸೇಜ್ ಹಾಕ್ತಾರೆ, ಗುರುಜಿ ಹತ್ರ ಪ್ರಶ್ನೆ ಕೇಳಿ. ಹೆಸರು ಮಹೇಶ್, ವಯಸ್ಸು 21, ಚಿಕ್ಕಮಗಳೂರಿನಿಂದ ನಮಗೆ ಮೇಲನ ಮಾಡಿದ್ದಾರೆ. ಅವ್ರಿಗೇನೋ ಸಂಕುಚಿತ ಸ್ವಭಾವ, ಶೈ, ಯಾರ ಜೊತೆನೂ ಮಿಂಗಲ್ ಆಗಕ್ಕಾಗ್ತಾ ಇಲ್ಲ, ಎಲ್ಲರ ಜೊತೆ ನಾನು ಸೇರೋಕ್ಕಾಗ್ತಾ ಇಲ್ಲ, ಒಂಥರ ಎಲ್ಲರೂ ಮಾತಾಡ್ತಾರೆ, ನಾನು ಒಬ್ಬನೇ ಈ ಕಡೆಗೆ ಬಂದ್ಬಿಡ್ತೀನಿ. ಏನಕ್ಕೆ ಹಿಂಗಾಗ್ತದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಏನಾದ್ರು ತೊಂದರೆ ಇದೆಯಾ, ಏನಾಗಿರ್ಬೋದು ನನಗೆ? ಇದನ್ನು ಭಾಳ ಸುಲಭವಾಗಿ ಸರಿ ಮಾಡೋಕ್ಕೆ ಸಾಧ್ಯ ಇದೆ. ಇದಕ್ಕೆ ಕಾರಣ ನನ್ನ ಹತ್ರ ಇರೋದಕ್ಕಿಂತ ಜಾಸ್ತಿ ಆ ವ್ಯಕ್ತಿಯ ಮನಸ್ಸಿನಲ್ಲೇ ಇದೆ. ಈ ತೊಂದರೆಗೆ ಕಾರಣ ಅವನ ಮನಸ್ಸಲ್ಲೇ ಇದೆ. ಸೊ ಅವನ ಮನಸ್ಸಿಂದ ಆ ಪ್ರಶ್ನೆಗೆ ಉತ್ತರ ತಗೊಂಡು ಸರಿ ಮಾಡಿದಾಗ ಸರಿ ಹೊರಟೋಗ್ತಾನೆ. ಭಾಳ ಸುಲಭವಾಗಿ ಹ್ಯಾಂಡಲ್ ಮಾಡ್ಬೋದು. ಈಗ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ, ಅದೆಲ್ಲ ಕೆಲಸ ಆಗೋದಿಲ್ಲ. ಕಾನ್ಷಿಯಸ್ ಲೆವೆಲಲ್ಲಿ ಇರುತ್ತೆ, ಏನೂ ಕೆಲಸ ಆಗಲ್ಲ. ಸಬ್ಕಾನ್ಷಿಯಸ್ ಮನಸ್ಸಿಂದ ಆ ಪ್ರಶ್ನೆಗೆ ಉತ್ತರವನ್ನು ಅವ್ರ ಒಳಗಿಂದಾನೇ ತಗೊಳ್ಳೋದು, ಅದನ್ನು ಆ ವ್ಯಕ್ತಿ ಹತ್ರನೇ ಮಾತಾಡಿ ಇಂತಹ ಸಲಹೆಯನ್ನಿಟ್ಟರೆ ಸರಿ ಹೋಗುತ್ತಾ ನಿನಗೆ ಅಂತ ಕಾನ್ಷಿಯಸ್ ಲೆವೆಲಲ್ಲಿ ಕೇಳಿ, ಆ ಕಾನ್ಷಿಯಸ್ ಲೆವೆಲಲ್ಲಿ ಕೇಳಿರೋ ಒಪ್ಪಿರುವಂತಹ ಉತ್ತರವನ್ನು ಅವನ ಸಬ್ಕಾನ್ಷಿಯಸ್ ಮನಸ್ಸಲ್ಲಿ ವಾಪಸ್ ಇಟ್ಟಾಗ ಅವನ ಶೈನೆಸ್ ಎಲ್ಲ ಹೊರಟೋಗುತ್ತೆ. ಓಕೆ, ಭಾಳ ಸುಲಭ ಇದು. ಇನ್ನೊಂದು ಕಾರಣ ಹಿಂದಿನ ಜನ್ಮ. ಹಿಂದಿನ ಜನ್ಮದಲ್ಲಿ ಏನಾದರೂ ಎಂಬರಾಸ್ ಆಗಿದ್ರೆ 4-5 ಜನ ಇದ್ದಾಗ ಆ ಶೈನೆಸ್ಸು ಈ ಜನ್ಮದಲ್ಲಿ ಇರೋ ಸಾಧ್ಯತೆ ಇರುತ್ತೆ. 3ನೇ ಭಾಗ ಪ್ರೇತಾತ್ಮ. ಪ್ರೇತಾತ್ಮಕ್ಕೆ ಈ ಸಂಕೋಚದ ಸ್ವಭಾವ ಇದ್ದಾಗ ಆ ಒಂದು ಪ್ರೇತಾತ್ಮ ಆ ವ್ಯಕ್ತಿಯನ್ನು ಸೇರಿದ್ರೆ ಅಂತಹ ಸಿಂಪ್ಟಮ್ಸ್ ಬರೋ ಸಾಧ್ಯತೆ ಇರುತ್ತೆ. ಇದನ್ನು ತುಂಬ ಸುಲಭವಾಗಿ ಸರಿ ಮಾಡೋಕ್ಕಾಗತ್ತೆ. ಆ್ಯಸ್ ಯೂಶ್ವಲ್ ಅವರು ಒಬ್ಬರು ಸಹಾಯಕರು ಬೇಕು. 3 ದಿವಸದ ನನ್ನ ಕ್ಲಾಸ್ ಕಲ್ತ್ಕೊಳ್ಳಿ, ಅವರೇ ಮಾಡ್ಕೋಬೋದು. ಅಕಸ್ಮಾತ್ ಆಗದಿದ್ರೆ ನಾನು ಮಾಡಿಸ್ಕೊಡ್ತೀನಿ, ಭಾಳ ಸುಲಭವಾಗಿ ಮಾಡ್ಬೋದು. ಇನ್ ದ ಮೀನ್ ಟೈಮ್ ಬೇಕಾದ್ರೆ ಒಂದು ಕೆಲಸ ಮಾಡ್ಬೋದು, ಈ ಮೆದುಳಿನ ಭಾಗವನ್ನು ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡಲಿ, ಸ್ವಲ್ಪ ಆ್ಯಕ್ಟಿವಿಟಿ ಆಫ್ ದಿ ನರ್ವ್ಸ್ ಆ್ಯಂಡ್ ದ ಬಾಡಿ ವಿಲ್ ಇನ್ಕ್ರೀಸ್, ಅದೊಂದು ಪ್ರಯತ್ನವನ್ನು ಮಾಡ್ಬೋದು. ಬಟ್ ಆ ಮನಸ್ಸಿನ ಮುಖಾಂತರ ಸರಿ ಮಾಡ್ತೀವಲ್ಲ, ಅದು ಪರ್ಫೆಕ್ಟ್ ಆ್ಯಂಡ್ ಅಲ್ಟಿಮೇಟ್, ಅದು ಪರ್ಮನೆಂಟ್ ರಿಸಲ್ಟ್ ಅಲ್ಲಿಂದ ಸಿಗುತ್ತೆ. ಮಾಡ್ಕೋಬೋದು. ಓಕೆ ಮಹೇಶ್, ನೋ ಪ್ರಾಬ್ಲಮ್. ಸಂಕುಚಿತ ಮನೋಭಾವನೆ ಬಿಡಿ, ಗುರುಜಿನ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಈಸಿಯಾಗಿ ಬಗೆಹರಿಸ್ಬೋದು ಅಂತ 120% ಆಗಿ ಹೇಳ್ತಾ ಇದ್ದಾರೆ ಗುರುಜಿಯವರು. ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗುರುಜಿ. ಗುರುಜಿ ತುಂಬ ಚೆನ್ನಾಗಿದೆ, ಸ್ವಲ್ಪ ಖಾರನೂ ಇದೆ, ಚೆನ್ನಾಗಿದೆ, ತಿನ್ಬೋದು, ಇಷ್ಟ ಆಗುತ್ತೆ. ಅಂದರೆ ಈ ಬೆಣ್ಣೆ ಹಣ್ಣಲ್ಲಿ ಒಂದು ಚಟ್ನಿ ಮಾಡಿಕೊಂಡು ಅಥವಾ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಅದ್ಭುತವಾಗಿದೆ. ಇಡ್ಲಿಗೆಲ್ಲ ತಿನ್ಬೋದು ಗುರುಜಿ, ಚೆನ್ನಾಗಿದೆ. ಇಲ್ಲ ಎಲ್ಲದಕ್ಕೂ ತಿನ್ಬೋದು, ಚೆನ್ನಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಳಿ ಮುರಳಿ, ಟೈಮ್ ಆಗ್ತದೆ, ಕಾರ್ಯಕ್ರಮ ಮುಗಿಸ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರೂಜಿಯವರು ಅದ್ಭುತವಾಗಿರುವಂಥ ಒಂದು ಬೆಣ್ಣೆ ಹಣ್ಣಿನಿಂದ ಮಾಡಿರ್ತಕ್ಕಂಥ ಚಟ್ನಿನ ಮಾಡಿಕೊಟ್ಟಿದ್ರು. ತುಂಬ ಖಾರವಾಗಿದೆ. ನೋ ಪ್ರಾಬ್ಲಮ್, ಕಾರ್ಯಕ್ರಮ ಮುಗಿಸ್ಬಿಟ್ಟೆ ನೀರು ಕುಡಿಯೋಣ ಅಂದ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದ್ರೆ ನಮ್ಮ ಸಂಖ್ಯೆಗೆ ಫೋನ್ ಮಾಡಿ 968689, ಮತ್ತೊಮ್ಮೆ 9686891111 ಈ ಸಂಖ್ಯೆಗೆ ಫೋನ್ ಮಾಡಿ ಇದರ ಬಗ್ಗೆ ಮಾಹಿತಿನ ಪಡ್ಕೋಬೋದು. ತಿಳಿಸಿ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ